ಶ್ರೀರಾಮನನ್ನು ದೂರದಿಂದಲೇ ಕಂಡ ಜಾನಕಿಯು ಎದ್ದು ಹೋಗಿ ಪತಿಯನ್ನೆದುರುಗೊಂಡು ಅರಮನೆಗೆ ಕರೆದು ತಂದು ಸುಖಾಸನದಲ್ಲಿ ಕುಳ್ಳಿರಿಸಿ ನಮಸ್ಕರಿಸಿದಳು. ಶ್ರೀರಾಮನು ನಸುನಕ್ಕು ನಿಟ್ಟುಸಿರನ್ನು ಸೂಸಿ ತನ್ನ ಅರ್ಧಾಂಗಿಯನ್ನು ಬಳಿಯಲ್ಲಿಯೇ ಕುಳ್ಳಿರಿಸಿಕೊಂಡು ಆಕೆಯ ಮುಂಗುರುಳನ್ನು ತಿದ್ದಿ ಕದಪನ್ನು ಸವರಿ ಮೃದುವಾದ ಆ ಕೈಗಳನ್ನು ತನ್ನ ಭುಜದ ಮೇಲೇರಿಸಿಕೊಂಡು, ಸೀತಾ, ಹೆಣ್ಣಿಗಾಗಲಿ ಗಂಡಿಗಾಗಲಿ ಸೈರಣೆ ಎಂಬುದೇ ಬಲು ದೊಡ್ಡ ಶಕ್ತಿಯು. ಉತ್ತಮ ಸಂಸ್ಕಾರದಿಂದಲೇ ಅದನ್ನು ವಿವರ್ಧಿಸಿಕೊಳ್ಳಬೇಕು. ಸುಖ ದುಃಖಗಳಲ್ಲಿ ಅತಿಯಾಗಿ ಹಿಗ್ಗಿ ಕುಗ್ಗದೆ ಜೀವನದ ನೋವು ನಲಿವೆಗಳನ್ನು ಸಿಹಿ ಕಹಿಗಳನ್ನು ಸಮಾನವಾಗಿಯೇ ಎಣಿಸಿ ಅನುಭವಿಸುವ ಯೋಗವು ಆ ಸಮದರ್ಶಿತ್ವದ ಅಭ್ಯಾಸದಿಂದಲೇ ಪ್ರಾಪ್ತಿಸಬೇಕಷ್ಟೇ. ರಾಜರ್ಷಿಗಳ ಮಡಿಲಲ್ಲಿಯೇ ಆಡಿ ಬೆಳೆದಿರುವ ನಿನಗೆ ಅದೇನೂ ಕಷ್ಟವಲ್ಲ ಎಂದು ಪ್ರಾಸ್ತಾವಿಕವಾಗಿ ನುಡಿದು ನಡೆದುದೆಲ್ಲವನ್ನು ಸವಿವರವಾಗಿ ಆಕೆಗೆ ವಿಶದಪಡಿಸಿದನು. ಜನಕರಾಜನ ಮಗಳು ಎಲ್ಲವನ್ನೂ ಕೇಳಿ ತನ್ನ ಪತಿದೇವನ ಕೈಗಳನ್ನೆತ್ತಿ ಹೆಗಲಲ್ಲಿ ಹೇರಿಕೊಂಡು ಆ ಮುಖದ ದಿವ್ಯ ತೇಜದಿಂದಲೇ ತನ್ನ ವದನಾಬ್ಜವು ಅರಳುತ್ತಿದ್ದಂತೆಯೇ ನಗುತ್ತಾ, ಪ್ರಾಣೇಶ್ವರ, ನಿಮ್ಮ ಅರ್ಧಾಂಗಿಯು ಇದನ್ನು ಪೂರ್ಣ ಮನಸ್ಸಿನಿಂದಲೇ ಒಪ್ಪಿಕೊಳ್ಳುವಳು. ಪಿತೃವಾಕ್ಯ ಪರಿಪಾಲನೆಯೇ ಪುತ್ರ ಧರ್ಮವು. ಬೇರೆ ಏನನ್ನೂ ಎಣಿಸಿಕೊಳ್ಳದೆ ಸಂತೋಷದಿಂದ ಕಾಡಿಗೆ ಹೋಗೋಣ ಎಂದು ನುಡಿದಳು. ಶ್ರೀರಾಮನು ಆಕೆಯ ಮಾತನ್ನು ಕೇಳಿ ಮನಸ್ಸಿನಲ್ಲಿಯೇ ಹಿಗ್ಗಿ ನಸುನಕ್ಕೂ, ಸೀತಾ, ಕಾಡು ಉದ್ಯಾನವನವೆಂದು ಬಗೆದೆಯಾ? ಕಾಡು ಮೃಗಗಳು, ದುಷ್ಟ ರಾಕ್ಷಸರು, ಬಗೆ ಬಗೆಯ ವಿಷಜಂತುಗಳು ಇಂತಹವುಗಳಿಂದಲೇ ಅದು ತುಂಬಿದೆ. ಭೂಮಿಯಿಂದೆದ್ದು ವ್ಯೋಮವನ್ನೇ ಮುಟ್ಟುವಂತಿರುವ ಭೂತಾಕಾರದ ಹೆಮ್ಮರೆಗಳೇ ವಿಶಾಲವಾಗಿ ವ್ಯಾಪಿಸಿ ಅರಣ್ಯ ಮಧ್ಯವು ನಡು ಹಗಲಿನಲ್ಲಿಯೂ ಕತ್ತಲೆಯ ಬಿಲದಂತೆಯೇ ಕಾಣುತ್ತದೆ. ನಾನಾ ಥರದ ಕಲ್ಲು ಮುಳ್ಳುಗಳು, ಗಿಡಪೊದೆಗಳು ಹಿಂಡು ಹಿಂಡಾಗಿಯೇ ಬೆಳೆದು ಬಹುದೂರದವರೆಗೂ ಹರಡಿರುವ ಬಿದಿರ ಹಿಂಡುಲೆಗಳು ಮಾತ್ರವಲ್ಲ, ಕೊಳಕು ನಾರುವ ಕಸಕಡ್ಡಿ ಎಲೆದೆರಕು ಕ್ರಿಮಿಕೀಟಗಳೆಲ್ಲ ಇದ್ದು ಅಲ್ಲಿ ದಾರಿ ನಡೆಯುವುದೇ ದುಸ್ಸಹವಾಗಬಹುದು. ಕಾಡಿನಲ್ಲಿರುವ ಗಡ್ಡೆಯನ್ನೋ ಹಣ್ಣನ್ನೋ ತಿಂದು ನೀರನ್ನೇ ಕುಡಿದು ಎಲ್ಲದರಲ್ಲಿದ್ದು ಹೊಂದಿಕೊಂಡು ಚಳಿ ಮಳೆ ಗಾಳಿಯನ್ನೆಲ್ಲ ಸಹಿಸಿಕೊಂಡು ಜೀವಿಸಬೇಕು. ಎಷ್ಟೆಷ್ಟೋ ಬೆಟ್ಟಗಳನ್ನು ಹತ್ತಿ ಇಳಿಯುತ್ತಾ ನದಿತೊರೆಗಳನ್ನು ದಾಟುತ್ತಾ ಗೊಂಡಾರಣ್ಯದಲ್ಲಿ ಸಂಚರಿಸುವುದು ಸುಲಭವೇ? ಪ್ರಿಯತಮೆ, ನಿನ್ನಿಂದಾಗದು. 14 ವರ್ಷಗಳ ಆ ಅವಧಿ ಮುಗಿದೊಡನೆಯೇ ಮರಳಿ ಬರುತ್ತೇನೆ. ಆವರೆಗೆ ನನ್ನ ಪ್ರತಿನಿಧಿಯಾಗಿ ನೀನು ನನ್ನ ವೃದ್ಧ ಪಾತಾಪಿತೃಗಳ ಸೇವಾ ಪುಣ್ಯದಲ್ಲಿ ಭಾಗಿನಿಯಾಗಿರು ಎಂದು ನುಡಿದನು. ನಾಥ, ನನ್ನ ಜನಕನು ಬಹಳ ವಿಚಾರ ಮಾಡಿಯೇ ನನ್ನ ಮದುವೆಯನ್ನು ಮಾಡಿದ್ದಾನೆ. ಶಿವಧನುಸ್ಸನ್ನು ಭಗ್ನಗೊಳಿಸಿದವರಿಗೆ ರಕ್ಕಸರ ಭಯವೇ? ಪರಶುರಾಮರ ಗರ್ವವನ್ನು ಮುರಿದ ನನ್ನ ಪತಿದೇವನಿಗೆ ಧೈರ್ಯ ಸಾಹಸಗಳು ಕಡಿಮೆಯೇ? ಹೆಂಡತಿಗೆ ನಡೆಯಲು ಗಂಡನದೇ ದಾರಿಯಲ್ಲವೇ? ನೀವೆಲ್ಲಿ ಉಳಿಯುವರೋ ಅಲ್ಲಿ ನನಗೆ ಜಾಗವಿಲ್ಲವೇ? ನೀವು ತಿಂದು ಮಿಕ್ಕುದನ್ನು ಮಾತ್ರ ತಿನ್ನುವ ನಿಮ್ಮ ಅರ್ಧಾಂಗಿಗೆ ಹಣ್ಣಾದರೇನು ಗಡ್ಡೆಯಾದರೇನು? ನಿಮ್ಮ ಸೆರಗನ್ನೇ ಹಿಡಿದು ನಿಮ್ಮ ಮನೆಗೆ ಬಂದಿರುವ ನನಗೆ ಅಂತೆಯೇ ನಿಮ್ಮ ಹಿಂದೆ ಬರಲು ಸಾಧ್ಯವಾಗದೆ ಸದಾ ಪ್ರಸನ್ನ ಚಿತ್ತರಾದ ನಿಮ್ಮ ನಗುಮಗವನ್ನು ಕಾಣುತ್ತಿದ್ದರೆ ಕಗ್ಗತ್ತಲೆಯಲ್ಲಿಯೂ ಬೆಳಕನ್ನು ಕಾಣೆನೆ. ಸತ್ಯ ಪರಿಪಾಲನೆಯ ಆ ನಿಮ್ಮ ಸೂರತದ ಪುಣ್ಯದಲ್ಲಿ ಭಾಗಿನಿಯಾಗುವ ಭಾಗ್ಯವು ನಿಮ್ಮ ಪತ್ನಿಯೇ ಆದ ನನಗಿಲ್ಲಿವೆ. ಹೃದಯೇಶ್ವರ, ಇನ್ನೂ ನನ್ನನ್ನು ಪರೀಕ್ಷಿಸಬಾರದು ಎಂದು ಸೀತೆಯು ಸ್ಪಷ್ಟವಾಗಿ ಉತ್ತರಿಸಿದಳು. ಮನಸ್ಸಿನ ಒಳಗೊಳಗೆ ಮೆಚ್ಚಿ ಸಂತಸಗೊಂಡ ದಾಶರಥಿಯು, ಜಾನಕಿ, ನಾನು ವನವಾಸಿಯೇ ಆಗಿರಬೇಕಾಗಿರುವುದರಿಂದ ಆ ಅವಧಿಯವರೆಗೆ ನೀನು ನನ್ನ ಜೊತೆಯಲ್ಲಿದ್ದರೆ ನಿನಗೆ ತುಂಬ ಕಷ್ಟವಾಗಬಹುದು. ಬೇಕೆಂದೇ ಪತಿಯು ಪತ್ನಿಗೆ ಕಷ್ಟವನ್ನು ಕೊಡುವುದು ನ್ಯಾಯವಲ್ಲ. ನಿನ್ನನ್ನು ನಾನು ಇಲ್ಲೇ ಬಿಟ್ಟು ಹೋದರೆ ಯಾವ ತಪ್ಪೂ ಇಲ್ಲ ಎಂದು ನಗುತ್ತಲೇ ನುಡಿದನು. ಆ ಮಾತು ಪೂರ್ಣಗೊಳ್ಳುವ ಮೊದಲೇ ಎದ್ದು ನಿಂತು ಸೀತೆಯು, ಸ್ವಾಮಿ, ನನ್ನನ್ನು ಬಿಟ್ಟು ಹೋದರೆ ಯಾವ ಕಾಲಕ್ಕೂ ನಿಮ್ಮದು ತಪ್ಪೆಂದಾಗದು. ಆದರೆ ನಿಮ್ಮನ್ನು ಬಿಟ್ಟು ನಾನು ಇಲ್ಲೇ ಉಳಿದೆನಾದರೆ ಅದು ನನ್ನ ಪೂರ್ಣಾಪರಾಧವೇ ಆಗಬಹುದು ಎಂದು ನುಡಿದೇ ಬಿಟ್ಟಳು. ಶ್ರೀರಾಮನು ಮತ್ತೊಮ್ಮೆ ಆಕೆಯನ್ನು ಸಮಾಧಾನಪಡಿಸುವ ಸಲುವಾಗಿ, ಜಾನಕಿ, ನಮ್ಮ ಅಮ್ಮನೋ ಇದೇ ರೀತಿ ಮಗನಾದ ನನ್ನೊಂದಿಗೆ ವನವಾಸಕ್ಕೆ ಬರುತ್ತೇನೆಂದು ಹೇಳಿ ಹೊರಡಲೂ ಅಣಿಯಾಗಿದ್ದಳು ಎಂದು ತಾನು ಆಕೆಗಿತ್ತ ಸಮಾಧಾನವನ್ನು ಮತ್ತು ಆಕೆಯು ಸಮಾಧಾನ ಹೊಂದಿದುದನ್ನು ವಿವರವಾಗಿ ತಿಳಿಸಿದನು.
ಅದನ್ನು ಕೇಳಿದ ಸೀತೆಯು, ಹೃದಯೇಶ್ವರ, ಪವಿತ್ರವಾದ ಸೂರ್ಯವಂಶದ ಅರಸರ ನಡವಳಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ನ್ಯಾಯಬೋಧನೆ ಎಂಬುದಿದೆಯೇ? ನೀವು ಯಾವ ಧರ್ಮ ಸೂಕ್ಷ್ಮವನ್ನೆತ್ತಿ ಸಮಾಧಾನಪಡಿಸಿ ನಿಮ್ಮ ಅವ್ವೆಯನ್ನು ಇಲ್ಲೇ ನಿಲ್ಲುವಂತೊಪ್ಪಿಸಿದಿರೋ ಅದೇ ಧರ್ಮವು ನನ್ನನ್ನಿಲ್ಲೇ ನಿಲ್ಲಿಸುವುದಕ್ಕೆ ಒಳಂಬಡುತ್ತದೆಯೇ? ನಿಮ್ಮ ಜನನಿಯನ್ನು ಪತಿಸೇವೆಯನ್ನೇ ಮಾಡುತ್ತಿರಬೇಕೆಂದು ಬೋಧಿಸಿ ನಿಮ್ಮೊಂದಿಗೆ ಬಾರದಂತೆ ಸಮಾಧಾನ ಮಾಡಿದ ನೀವೇ ನಿಮ್ಮ ಧರ್ಮಪತ್ನಿಗೆ ಸಹಧರ್ಮಚಾರಿಣಿಯಾಗಿ ಜತೆಯಲ್ಲಿ ಬರಬೇಡುವೆಂದು ಹೇಳುವುದಾದರೆ ಹೇಗಾಗಬಹುದು? ಇದಂತಹ ನ್ಯಾಯವು? ನಾಥ, ನಾನು ಸರ್ವಥಾ ನಿಮಗೆ ಭಾರವಾಗುವುದಿಲ್ಲ. ಪವಿತ್ರವಾದ ನಿಮ್ಮ ವನವಾಸದಲ್ಲಿ ನಿಮ್ಮೊಂದಿಗಿರದೆ ಅರಮನೆಯಲ್ಲಿದ್ದರೆ, ಹಾಗೆಯೇ ನೀವು ನನಗೆ ಬೋಧಿಸಿದರೆ ನಾನು ಸುಖವಾಗಿರಬೇಕೆನ್ನುವಂತೆ ನೀವು ಭಾವಿಸಿದಿರಿ ಎಂದು ಹೇಗೆ ತಿಳಿಯಲಿ? ನಿಮ್ಮನ್ನುಳಿದಿದ್ದರೆ ನನಗೆ ಸುಖವಿದ್ದೀತೆ. ಸತಿಯಾದವಳು ಯಾರೇ ಇರಲಿ, ಅವಳಿಗೆ ಅವಳ ಪತಿಯ ಸಾನ್ನಿಧ್ಯವೇ ಸರ್ವ ಸುಖದಾಯಕವಲ್ಲದೆ ಅನ್ಯಥಾ ಅಲ್ಲ. ಹೃದಯೇಶ್ವರ, ನಿಮ್ಮ ಧರ್ಮಪತ್ನಿಯಾದ ನಾನು ನನ್ನ ಧರ್ಮವನ್ನು ಪಾಲಿಸುವುದಕ್ಕೆ ನನ್ನ ಸ್ವಾಮಿಯಾದ ನೀವು ದಯವಿಟ್ಟು ನನಗೆ ಪೂರ್ಣಾವಕಾಶವನ್ನು ಕೊಟ್ಟು ನೀವು ನಿಮ್ಮದೇ ಆದ ಧರ್ಮವನ್ನು ರಕ್ಷಿಸಿಕೊಳ್ಳಿರಿ ಎಂದು ಭಿನ್ನಯಿಸಿಕೊಂಡು ತನ್ನ ಪತಿದೇವನ ಪಾದಗಳನ್ನು ಮುಟ್ಟಿ ಕೈಗಳನ್ನು ಕಣ್ಣಿಗೊತ್ತಿಕೊಂಡಳು. ತನ್ನ ಅರ್ಧಾಂಗಿಯ ಧರ್ಮಬುದ್ಧಿಯನ್ನು ಕಂಡು ಶ್ರೀರಾಮನು ಪೂರ್ಣ ತೃಪ್ತಿಯನ್ನು ಸಪ್ರೀತನಾದನು. ಆಗಲಿ ಎಂದು ನುಡಿದು ತನ್ನ ಆಕೆಯನ್ನು ತಳುಕಿಸಿ ಮೈದಡವಿದನು. ಸೀತೆಗೂ ಪರಮಾನಂದ ಅಂಕುರಿಸಿತು. ಶ್ರೀರಾಮ ಸೀತೆಯರು ವನವಾಸದ ಸುರ್ವತವನ್ನು ಕೈಗೊಳ್ಳಲು ತಮ್ಮ ತಮ್ಮ ವಸ್ತು ಒಡವೆಗಳನ್ನು ವಸನ ಭೂಷಣಗಳನ್ನು ತೆಗೆದು ದಾಸಿಯರಿಗೂ ಪರಿಜನರಿಗೂ ಯಥೇಚ್ಛವಾಗಿ ಕರೆದಿತ್ತು. ಒಂದೇ ಮನಸ್ಸಿನ ಎರಡು ದೇಹಗಳಂತೆ ಒಂದೇ ಜೀವನದ ಆದರ್ಶ ದಂಪತಿಗಳಾಗಿ ತಮ್ಮ ಅರಮನೆಯನ್ನು ಬಿಟ್ಟು ಹೊರಟರು. ವಿ ಎನ್ ಭಾಗವತ್ ಬರಬಳ್ಳಿ.